ಇವರಿಬ್ಬರು ಸತ್ಯನ? ಇವರಿಬ್ಬರು ಚಿಕ್ಕಾಡದಲ್ಲೇ ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಅನ್ಯಾಯಕ್ಕೊಳಗಾಗಿ ಸತ್ತವರ ಅಥವಾ ಕೊಲೆಯಾದವರ ಅಥವಾ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವರ ವಿಚಾರಣೆ ಅಲ್ಲೇ ನಿಲ್ಲುತ್ತಾ, SIT ಸ್ಟಾಪ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಇವತ್ತು ಬರ್ತಾಯಿದೆ. ಯಾಕಂದ್ರೆ ಇದೆಲ್ಲ ಈ ನ್ಯಾಯವನ್ನು ಏನಪ್ಪ ಅಂದರೆ ಇವ್ರಿಗೆ ಸಿಗದಂಗೆ ಮಾಡುವಂಥ ಒಂದು ಪ್ಲ್ಯಾನ್ಗಳು, ಅಥವಾ ಈಗ ಆದಂಥ ಅನ್ಯಾಯಗಳ ತನಿಖೆ ಸರಿಯಾಗಿ ಆಗಬಾರ್ದು ಅನ್ನೋದು, ಜೊತೆಗೆ ಇದನ್ನು ಹಳ್ಳ ಹಿಡಿಸುವಂಥ ಕೆಲಸ, ತಪ್ಪಿಸುವಂಥ ಕೆಲಸ. ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತಲ್ಲ ಅದು ಈಗ ಮಾಡ್ತಾಯಿದ್ದಾರಾ, ಪ್ರಯೋಗವನ್ನು ಶುರು ಮಾಡಿದ್ದಾರಾ ಅಂತ BJP ಮತ್ತು ಕಾಂಗ್ರೆಸ್ಗೆ ಹುಡುಕೊಂಡು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಿಜವಾಗಿಯೂ ಎರಡೂ ಪಕ್ಷಗಳು ಮಾಡುತ್ತಿರುವಂಥ ದೊಡ್ಡ ಅನ್ಯಾಯ. ಯಾವುದಕ್ಕೆ? ನ್ಯಾಯಕ್ಕೆ. ಅನ್ಯಾಯಕ್ಕೆ ಬಲಿಯಾದ ಜನರಿಗೆ ಮಾಡುವಂತಹ ಮತ್ತೊಂದು ಅನ್ಯಾಯ. ಇದಕ್ಕೆ ಕ್ಷಮೆನೇ ಇಲ್ಲ ಎರಡೂ ಪಕ್ಷಗಳಿಗೆ. ಅವರು ಹೇಳ್ತಾ ಇದ್ದಾರೆ ರೊಕ್ಕದ ಪ್ರಕರಣಗಳು ಮಾಡ್ತಾ ಇದ್ದಾರೆ, BJP ಹೇಳ್ತಾ ಇದ್ದಾರೆ ಹಿಂದುತ್ವವನ್ನು ನಾಶ ಮಾಡ್ತಾ ಇದ್ದಾರೆ ಇವರು, ಹಿಂದುತ್ವದ ಕೇಂದ್ರ ಸ್ಥಾನದ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಇವರು ವಿರೋಧಿಗಳು. ನಕ್ಸಲೈಟ್ಸ್ ಅಲ್ರಿ, ಮತ್ತೇನೋಲ್ರಿ, ಪಂಥದವ್ರಲ್ಲಿ, ಕಾಂಗ್ರೆಸ್ಸಿಗರಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಈ ಇಬ್ಬರ ಈ ಒಂದು ವಾದದಿಂದಾಗಿ ಅಲ್ಲಿ ಸತ್ಯ ಪಾಪ ಅನೇಕ, ಅಲ್ಲಿ ಸೌಜನ್ಯ ಅಂತ, ಇನ್ನುಳಿದ ಅದೇ ಕಾಲ ಪದ್ಮಲತಾರಂತ, ಆನಿ ಮಹೋದರಂತ, ಯಮುನಾನಂತ, ಅನೇಕ ಜನ, ಒಂದೋ ಎರಡೋ ಭೂಮಿಗಾಗಿ ಅನೇಕ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಇನ್ನೂ ಅನೇಕ ಜನ ಅಲ್ಲೇ ತಮ್ಮ ಭೂಮಿ ಕಳ್ಕೊಳ್ಳೋ ಜೊತೆಗೆ ತಮ್ಮ ಸಂಬಂಧಿಗಳನ್ನ, ಮಕ್ಕಳನ್ನು, ತಂದೆಯನ್ನು ಕಳ್ಕೊಂಡಂಥವ್ರಿದ್ದಾರಲ್ಲೇ. ಅವ್ರಿಗೆಲ್ಲ ನ್ಯಾಯ ಸಿಗೋದು ಎಲ್ಲಿ ಬದಿಗೆ ಹೋಗ್ತದೆ ಅನ್ನುವಂಥ ಈ ಒಂದು ಭಯ ಮೂಡುವ ಸಂದರ್ಭದಲ್ಲ ಸಹಜವಾಗಿ SIT ಬಗ್ಗೆ ಕುತೂಹಲ ಮೂಡ್ತದೆ ಯಾರಿಗಾದರೂ. SIT ನಿಜವಾಗಿಯೂ ತನ್ನ ಕೆಲಸ ಮಾಡ್ತಾಯಿದೆ ಅಂತ. ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಚೆಮ್ಮರೆಡ್ಡಿ ಅವ್ರನ್ನ ಕರೆಸಿ ಮಾತಾಡೋದು, ಅವ್ರ ನಂತರ ಸೌಜನ್ಯಗಳ ತಾಯಿ ಅವ್ರು ಬಂದು ಅವ್ರಿಗೆ ಆರೋಪ ಮಾಡಿ ಅಥವಾ ತಮ್ಮ ಆದಂಥ ಯಾರ ಮೇಲೆ ಸಂಶಯ ಇದನ್ನು ಆ ವಿಷಯವನ್ನು ಮಂಡಿಸಿದ್ದು. ಅದರ ನಂತರದಲ್ಲೇ ನಮ್ಮ ಮಟ್ಟಣ್ಣವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿದ್ದು. ಈಗ ಅದೇ ಕಾಲ